ಯಲ್ಲಾಪುರ ತಾಲೂಕಿನಲ್ಲಿ ಶುಕ್ರವಾರ ಶಾಲೆಗಳೆಲ್ಲ ಪ್ರಾರಂಭವಾಗಿದ್ದು, ಬಿಕೋ ಎನ್ನುತ್ತಿದ್ದ ಪಟ್ಟಣವೆಲ್ಲ ಮಕ್ಕಳ ಕಲರವಕ್ಕೆ ಕಳೆ ತುಂಬಿ ಬಂದಿದೆ. ಯಲ್ಲಾಪುರ ಪಟ್ಟಣದ ಮಾದರಿ ಶಾಲೆಯಲ್ಲಿ ಶಾಸಕ ಶಿವರಾಮ್ ಹೆಬ್ಬಾರ್ ಸಾಂಕೇತಿಕವಾಗಿ ಶಾಲಾ ಪ್ರಾರಂಭೋತ್ಸವಕ್ಕೆ ದೀಪ ಬೆಳಗಿ ವಿದ್ಯಾರ್ಥಿಗಳಿಗೆ ಪುಸ್ತಕ ನೀಡಿ ಶುಭ ಚಾಲನೆ ನೀಡಿದರು. ಅಜ್ಜಿ ಮನೆ, ಅತ್ತೆ ಮನೆ, ನೆಂಟರಿಷ್ಟರ ಮದುವೆ, ಮಾವಿನ ಹಣ್ಣು, ಗದ್ದೆ, ಕೆರೆ, ಹಳ್ಳ, ಮೀನು ಹಿಡಿಯುವುದು, ಕಾಡು ಸುತ್ತುವುದು, ಬೇಸಿಗೆ ರಜದ ಮಜಾ ಸವಿದ ಮಕ್ಕಳಿಗೆ ಶೈಕ್ಷಣಿಕ ಚಟುವಟಿಕೆ ಪ್ರಾರಂಭವಾಗಿದೆ. ಪಟ್ಟಣದ ಕೇಂದ್ರ ಸ್ಥಾನದಲ್ಲಿರುವ ಅತ್ಯಂತ ಹಳೆ ಶಾಲೆ ಎನಿಸಿಕೊಂಡ ಮಾದರಿ ಶಾಲೆ ಸಹಸ್ರಾರು ಮಕ್ಕಳಿಗೆ ವಿದ್ಯಾದಾನ ನೀಡಿದ ಪುಣ್ಯ ಶಾಲೆಯಾಗಿದ್ದು, ಸದ್ಯ ಕೊಠಡಿಯ ಕೊರತೆ ಎದುರಿಸುತ್ತಿದೆ. ಸದ್ಯದ ಶಾಲಾಭಿವೃದ್ಧಿ ಸಮಿತಿ ಕ್ರಿಯಾಶೀಲವಾಗಿದ್ದು, ಶಾಲೆಯ ಅಭಿವೃದ್ಧಿ ಮತ್ತಷ್ಟು ವೇಗವಾಗಿ ಸಾಗಬೇಕಿದೆ. ಅದಕ್ಕಾಗಿ ನನ್ನಿಂದಾಗುವ ಸರ್ವ ಸೇವೆ ಸಲ್ಲಿಸಲು ಸಿದ್ಧನಿದ್ದೇನೆ ಎಂದು ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಶಿವರಾಮ್ ಹೆಬ್ಬಾರ್ ಹೇಳಿದರು. ಅಜ್ಜನ ಮನೆ, ಅಪ್ಪನ ಮನೆ, ಅಕ್ಕನ ಮನೆ, ಮಾವಿನ ಹಣ್ಣು, ಮದುವೆ ಎಲ್ಲ ಮುಗಿಸಿ ಈ ಪುನಃ ಮತ್ತೆ ಶಾಲೆಗೆ ಪಾದಾರ್ಪಣೆ ಮಾಡಿದೆ. ನಮ್ಮೆಲ್ಲ ಉದ್ದೇಶ ಈ ಸಮಾಜದಲ್ಲಿ ಈ ಮಕ್ಕಳ ಭವಿಷ್ಯ ಉಜ್ವಲವಾದಂತಹ ಭವಿಷ್ಯ ಆಗಬೇಕು. ಇವರ ಮೂಲಕ ನಾವು ಸಮಾಜನ, ನಾಡನ್ನ, ದೇಶವನ್ನ ಕಟ್ಟಬೇಕು. ದೇಶ ಪ್ರೇಮ, ಮಾತೃಪ್ರೇಮ, ಗುರುಪ್ರೇಮ ಎಲ್ಲ ಮಕ್ಕಳಲ್ಲಿ ಹಾಸುವಕ್ಕಾಗಿ ಇರಬೇಕು. ಆ ಕಾರಣಕ್ಕಾಗಿ ನಾವು ಈ ಕಾರ್ಯಕ್ರಮವನ್ನ ಒಂದು ಪ್ರಾರಂಭೋತ್ಸವ ರೀತಿಯಲ್ಲಿ ನಮ್ಮ ಸರ್ಕಾರ, ವಿಶೇಷವಾಗಿ ಮಧು ಬಂಗಾರಪ್ಪನ ನೇತೃತ್ವದಲ್ಲಿ ಇಡೀ ಶಿಕ್ಷಣ ಇಲಾಖೆ ಈ ರಾಜ್ಯದಲ್ಲಿ ಇವತ್ತು ಅದ್ದೂರಿಯಾಗಿ ಕಾರ್ಯಕ್ರಮವನ್ನ ಮಾಡಿದೆ. ಕಲಿತಂತ ಶಾಲೆಗೆ, ಕಲಿಸಂತ ಗುರುಗಳಿಗೆ, ಹೆತ್ತು ಹೊತ್ತು ನಮ್ಮ ಸಮಾಜಕ್ಕೆ ಕೊಟ್ಟಂತ ತಂದೆ ತಾಯಿಗಳಿಗೆ ಗೌರವ ಪಡ್ತಕ್ಕಂಥ ಮಕ್ಕಳಾಗಿ ಹೇಳುವಂತ ಮಾತನ್ನ ಹೇಳಿ, ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಯಲ್ಲಪ್ಪ ಗೋಣೆನ್ನವರ್, ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ನರ್ಮದಾ ನಾಯ್ಕ್, ಸಮಾಜ ಸೇವಕರಾದ ವಿವೇಕ್ ಹೆಬ್ಬಾರ್, ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷ ಅಮಿತ್ ಅಂಗಡಿ, ಎನ್.ಕೆ. ಭಟ್, ವಿ.ಎಸ್. ಭಟ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಶಾಲಾ ವಿದ್ಯಾರ್ಥಿಗಳಾದ ಶ್ರೀಯಾ, ಶಶಾಂಕ್ ಭಾಗವತ್ ಪ್ರಾರ್ಥಿಸಿದ್ರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಎನ್.ಆರ್. ಹೆಗಡೆ ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿದ್ರು. ಶಿಕ್ಷಕ ಚಂದ್ರಹಾಸ್ ನಾಯ್ಕ್ ವಂದಿಸಿದ್ರು. ಶಿಕ್ಷಕಿ ಜ್ಯೋತಿ ಹಳ್ಳೇರ್ ನಿರೂಪಿಸಿದ್ರು. ಬೆನ್ನಿಗೆ ಬ್ಯಾಗ್ ಹೊತ್ತು ಪುಟ್ಟ ಹೆಜ್ಜೆ ಹಾಕಿದ ಚಿಣ್ಣರು ಒಂದೆಡೆಯಾದರೆ, ಮೊದಲ ತರಗತಿಗೆ ಮೊದಲ ಪ್ರವೇಶ ಪಡೆದ ಪುಟಾಣಿಗಳು ಪಾಲಕರೊಂದಿಗೆ ಜ್ಞಾನ ದೇಗುಲಕ್ಕೆ ಪ್ರವೇಶ. ಹೀಗೆ ಎಲ್ಲೆಡೆ ಚಿಣ್ಣರ ಕಲರವ. ಇದು ಗೋಕರ್ಣದಲ್ಲಿ ಶುಕ್ರವಾರ ಮುಂಜಾನೆ ಕಂಡುಬಂದ ದೃಶ್ಯ. ಪ್ರಸಕ್ತ ವರ್ಷದ ಶೈಕ್ಷಣಿಕ ತರಗತಿ ಪ್ರಾರಂಭವಾಗಿದ್ದು, ಗೋಕರ್ಣ ಭಾಗದಲ್ಲಿನ ಎಲ್ಲಾ ಸರ್ಕಾರಿ, ಖಾಸಗಿ ಶಾಲೆಗಳಲ್ಲಿ ಶಿಕ್ಷಕರು ಮಕ್ಕಳನ್ನ ಸಂಭ್ರಮದಿಂದ ಬರಮಾಡಿಕೊಂಡ್ರು. ಇಲ್ಲಿನ ಆಡುಕಟ್ಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಪ್ರಾರಂಭೋತ್ಸವದಲ್ಲಿ ಮುಖ್ಯಾಧ್ಯಾಪಕರು ಹಾಗೂ ಶಿಕ್ಷಕ ವೃಂದದವರು ಆರತಿ ಬೆಳಗಿ ಪುಷ್ಪಾರ್ಚನೆ ಮಾಡುತ್ತಾ ತರಗತಿಗೆ ಸ್ವಾಗತಿಸಿದ್ರು. ನಂತರ ಪಠ್ಯ ಪುಸ್ತಕ ವಿತರಿಸಿ ಉತ್ತಮ ಶಿಕ್ಷಣ ಪಡೆದು ಸಾಧನೆ ಮಾಡಿ ಎಂದು ಶುಭ ಕೋರಲಾಯಿತು. ಈ ವೇಳೆ ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು, ಸದಸ್ಯರು, ಪಾಲಕರು ಉಪಸ್ಥಿತರಿದ್ದರು. ದಂಡೆ ಭಾಗದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಾವಿನ ತೋರಣಗಳಿಂದ ಶೃಂಗರಿಸಿ ಆರತಿ ಬೆಳಗಿ ಸ್ವಾಗತಿಸಿದ ಬಳಿಕ ಆಯಾ ತರಗತಿಯ ಪಠ್ಯ ಪುಸ್ತಕ ವಿತರಣೆ ಮಾಡಿ ವಿದ್ಯಾರ್ಥಿಗಳಿಗೆ ಶುಭ ಕೋರಲಾಯಿತು. ಮುಖ್ಯಾಧ್ಯಾಪಕರು, ಶಿಕ್ಷಕ ವೃಂದ ಹಾಗೂ ಶಾಲಾ ಅಭಿವೃದ್ಧಿ ಸಮಿತಿ ಸದಸ್ಯರು, ಪಾಲಕರು ಹಾಜರಿದ್ದರು. ಇದರಂತೆ ಈ ಭಾಗದ ಎಲ್ಲಾ ಶಾಲೆಗಳಲ್ಲಿ ಅದ್ದೂರಿಯಾಗಿ ಮಕ್ಕಳನ್ನ ಸ್ವಾಗತಿಸಿ ತರಗತಿಯನ್ನ ಪ್ರಾರಂಭಿಸಲಾಯಿತು. 1ನೇ ತರಗತಿಗೆ ಬಂದ ಪುಟಾಣಿ ಮಕ್ಕಳು ತರಗತಿಗೆ ಮೊದಲ ಪ್ರವೇಶ ಪಡೆದ ವಿದ್ಯಾರ್ಥಿ ಜೀವನ ಆರಂಭಿಸಿದ್ರೆ, ಉಳಿದ ತರಗತಿಯ ಮಕ್ಕಳು ತಾವು ಕಳೆದ ರಜಾ ದಿನಗಳ ಕುರಿತು ಸಹಪಾಠಿಗಳೊಂದಿಗೆ ಹಂಚಿಕೊಳ್ಳುತ್ತಾ ಈ ವರ್ಷದ ತರಗತಿ ಶಿಕ್ಷಕರು ಹಾಗೂ ಪಾಠ ಮತ್ತಿತರ ಚಟುವಟಿಕೆ ಮಾಡುತ್ತಾ ಸಂಭ್ರಮಿಸಿದ್ರು. ದಿನ ಮಕ್ಕಳಿಗೆ ಗೈಡಿಂಗ್ ಕೊಡ್ಕೊಳ್ಳಿ ಮತ್ತು 50 ಅಂಕೆಯನ್ನು ಇವತ್ತೇ ಮಾಡ್ತಕ್ಕಂಥ ಒಂದು ಪರಿಪಾಠವನ್ನು ಹಾಕಿ, ನೀವು ಮಕ್ಕಳ ಹತ್ರ ಕನಿಷ್ಠ ಒಂದು 2 ತಾಸು ಮಕ್ಕಳ ಸಮಿತಿಯಲ್ಲಿ ಇಟ್ಕೊಂಡು ಅವ್ರಿಗೆ ನಾವು ಹೇಳ್ಕೊಟ್ಟು ಅಭ್ಯಾಸಗಳನ್ನು ಮಾಡ್ತೀವಿ. ಅಕಸ್ಮಾತ್ ನೀವು ಏನಾದ್ರು ಮಾಡಿ, ನಾವು ಯಾವುದೇ ರೀತಿಯಾಗಿ ಹೋಮ್ವರ್ಕನ್ನು ನಿಮ್ಮ ವಾಟ್ಸಪ್ಗೆ ಮಾಡೋದಿಲ್ಲ. ಏನಾದ್ರು ರಜೆ ಸಂದೇಶ ಇದ್ದರೆ ಅಥವಾ ಏನಾದ್ರು ಸಭೆ ಸಮಾರಂಭ ಇದ್ದರೆ ಮಾತ್ರ ನಿಮಗೆ ವಾಟ್ಸಪ್ನಲ್ಲಿ ಆಗ್ತದೆ. ನೀವು ವಾಟ್ಸಪ್ನಲ್ಲಿ ಯಾವ ರೀತಿ ನಮಗೆ ಮಕ್ಕಳಿಗೆ ಮೊಬೈಲ್ ಕೊಡಿ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಬಕ್ರೀದ್ ಹಬ್ಬದ ಪ್ರಯುಕ್ತ ದಾಂಡೇಲಿ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಪಾಲನಾ ಸಭೆ ನಡೆಯಿತು. ಸಭೆಯಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ರಿಯಾಜ್ ಸೈಯದ್, ಮಾನವ ಹಕ್ಕುಗಳ ಸಂಘಟನೆಯ ನಿರ್ದೇಶಕ ಫಿರೋಜ್ ಫಿರ್ಜಾದೆ, ಅಂಜುಮನ್ ಸಂಸ್ಥೆಯ ಕಾರ್ಯದರ್ಶಿ ಇಕ್ಬಾಲ್ ಶೇಖ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಹಲ್ವಾಯಿ, ಭಾಜಪಾ ಅಧ್ಯಕ್ಷ ಬುದ್ಧಿವಂತ ಗೌಡ ಪಾಟೀಲ್ ಮೊದಲಾದವರು ಮಾತನಾಡಿ, ದಾಂಡೇಲಿ ಶಾಂತಿ ಸೌಹಾರ್ದತೆಯ ನಗರ, ಅದನ್ನ ಸರ್ವರು ಕಾಪಾಡಿಕೊಳ್ಬೇಕು. ಸರ್ಕಾರದ ನಿಯಮದಂತೆ ಹಬ್ಬ ಆಚರಿಸಬೇಕು. ಗೊಂದಲಕ್ಕೆ ಅವಕಾಶ ನೀಡಬಾರದು. ಸರ್ವರು ಸಹಕರಿಸಬೇಕು ಎಂದರು.
ನಗರಸಭಾ ಅಧ್ಯಕ್ಷ ಅಶ್ಫಾಕ್ ಶೇಖ್ ಮಾತನಾಡಿ, ದಾಂಡೇಲಿಯ ಸೌಹಾರ್ದತೆ ದೇಶಕ್ಕೆ ಮಾದರಿಯಾದುದು. ಎಲ್ಲರೂ ಕೂಡ ಕಾನೂನನ್ನ ಗೌರವಿಸಬೇಕು. ನಗರಸಭೆಯಿಂದ ಎಲ್ಲಾ ರೀತಿ ಸಹಕಾರ ನೀಡಲಾಗುವುದು ಎಂದರು. ಸಭೆ ಅಧ್ಯಕ್ಷತೆ ವಹಿಸಿದ್ದ ಸಿಪಿಐ ಜೈಪಾಲ್ ಪಾಟೀಲ್, ಬಕ್ರೀದ್ ಹಬ್ಬವನ್ನ ದಾಂಡೇಲಿಯಲ್ಲಿ ಮಾದರಿಯಾಗಿ ಆಚರಿಸೋಣ, ಕಾನೂನನ್ನ ಗೌರವಿಸೋಣ ಎಂದರು. ಸಭೆಯಲ್ಲಿ ನಗರಸಭೆ ವ್ಯವಸ್ಥಾಪಕ ಪರಶುರಾಮ್ ಶಿಂದೆ, ಪಿಎಸ್ಐಗಳಾದ ಶ್ರೀ ಅಮೀನ್ ಅತ್ತಾರ್, ಕಿರಣ್ ಪಾಟೀಲ್ ಹಾಗೂ ದಾಂಡೇಲಿ ಗ್ರಾಮೀಣ ಠಾಣೆಯ ಶಿವಾನಂದ್ ನಾವದಗಿ, ಜಗದೀಶ್ ನಾಯಕ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ನಗರದ ಸರ್ವಧರ್ಮೀಯರು ಭಾಗವಹಿಸಿದ್ರು. ಆಚರಣೆ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ದಾಂಡೇಲಿಯಲ್ಲಿ ಕೂಡ ಬಕ್ರೀದ್ ಹಬ್ಬವನ್ನು ಆಚರಣೆ ಶಾಂತಿ ಸುವ್ಯವಸ್ಥೆಯಿಂದ ಆಚರಣೆ ಮಾಡೋದು ತಿಳ್ಕೊಳ್ತೀವಿ. ನಮಗೆ ಮಾರ್ಗದರ್ಶನಗಳು ಬಂದಿದ್ದಾವೆ ಎಲ್ಲ ರೀತಿಯಾಗಿ ಬೇಕಾದ ಪೋಸ್ಟ್ ಆಗ್ತಾ ಇದ್ದಾರೆ. ಅವ್ರಿಗೆ ಏನು ಅದ್ರ ಬಗ್ಗೆ ಆಗ್ತಾ ಇದೆಯೋ ಅಥವಾ ಅದ್ರ ಬಗ್ಗೆ ನಾಲೆಜ್ ಇದೆಯೋ ಅಂತ ಗೊತ್ತಿಲ್ಲ ನಮಗೆ. ಈಗ 3-4 ಕೇಸಲ್ಲಿ 4 ಪ್ರಕರಣಗಳು ದಾಂಡೇಲಿಯಲ್ಲಿ ಕೇಂದ್ರದಲ್ಲಿ ದಯವಿಟ್ಟು ಸೋಷಿಯಲ್ ಮೀಡಿಯಾದಾಗ ಪೋಸ್ಟ್ ಮಾಡ್ಬೇಕಾದ್ರೆ ನಾವು ಏನು ಮಾಡೋಕ್ಕಾಗ್ತದೆ ಅಂತ ತಿಳ್ಕೊಂಡು ಮಾಡಿದ್ರು ಒಳ್ಳೆಯದು. ಇದು ಪ್ರತಿ ಸಲನೂ ಆಗ್ತಾ ಇದೆ. ಲಾಸ್ಟ್ ಟೈಮ್ ಹೇಳಿದ್ವಿ, ಅದನ್ನು ಯಾರು ಕೇಳ್ತಲ್ಲ. ಈ ಸಲ 2 ಕೇಸ್ಗಳು, 3 ಇಲ್ಲೇ ಇರೋದು, 1 ಕೇಸು ನಮ್ಮ ದಾಂಡೇಲಿ ರೂರಲ್ಲಾಗಿದೆ. ಎಸ್ಪಿ ದೇವರೆಡ್ಡಿ ಗ್ರಾಮೀಣಾಭಿವೃದ್ಧಿ ಶಿಕ್ಷಣ ಸಂಸ್ಥೆ ಹಚ್ಯಾಳ, ಶ್ರೀ ಸಿದ್ದಾರೂಢ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಚಟ್ಟರಕ್ಕಿ, ಸಿಂದಗಿ ತಾಲೂಕ್, ವಿಜಯಪುರ ಜಿಲ್ಲೆ. ಶಿಕ್ಷಕ ಶಿಕ್ಷಕಿಯರು ಬೇಕಾಗಿದ್ದಾರೆ. ಬಿಎಸ್ಸಿ ಬಿಎಡ್ ಆದ 2, ಬಿಎ ಬಿಎಡ್ ಆದ 2, ಪಿಯುಸಿ ಡಿಎಡ್ ಆದ 2 ಹಾಗೂ ಪೂರ್ವ ಪ್ರಾಥಮಿಕ ವಿಭಾಗ ಪಿಯುಸಿ ಅಥವಾ ಯಾವುದೇ ಪದವೀಧರರಾದ 3 ಶಿಕ್ಷಕ ಶಿಕ್ಷಕಿಯರು ಬೇಕಾಗಿದ್ದಾರೆ. ಸೇವಾ ಅನುಭವ ಹೊಂದಿರುವವರಿಗೆ ಮೊದಲ ಆದ್ಯತೆ ನೀಡಲಾಗುವುದು. ಆಕರ್ಷಕ ವೇತನ ನೀಡಲಾಗುವುದು. ಜೊತೆಗೆ ಊಟ ಮತ್ತು ವಸತಿ ಸೌಲಭ್ಯವನ್ನ ಕಲ್ಪಿಸಲಾಗುವುದು. ಸಂಪರ್ಕಿಸುವ ವಿಳಾಸ: ಮುಖ್ಯ ಗುರುಗಳು ಶ್ರೀ ಸಿದ್ದಾರೂಢ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಚಟ್ಟರಕ್ಕಿ, ಸಿಂದಗಿ ತಾಲೂಕ್, ವಿಜಯಪುರ ಜಿಲ್ಲೆ. ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 9945885996, 9980687077. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯೆಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್,
ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.